ಹಾಯ್ ವೆಲ್ಕಮ್ ಬ್ಯಾಕ್. ಇವತ್ತು ಮಂಗಳವಾರ. ನಾನಿವತ್ತು ಯಾಕೆ ಇಷ್ಟು ಬೇಗ ಎದ್ದಿದ್ದೀನಿ ಅಂತ, ಇವತ್ತೊಂದು ಈ ಸಲ ಡೈಲಿ ಅಷ್ಟು ಬೇಗನೆ ಎದ್ದೇಳೋದು. ಬಟ್ ಮಲ್ಕೋತಿದ್ದೆ. ಇವತ್ತಿಂದ ಮಲಗಬಾರ್ದು ಅಂತ ಡಿಸೈಡ್ ಮಾಡಿದ್ದೀನಿ. ಯಾಕೆ ಏನು ಅಂತ ನಿಮ್ಗೆ ಹೋಗ್ತಾ ಹೇಳ್ತೀನಿ. ಫಸ್ಟ್ ತಿಂಡಿ ಮಾಡ್ತಾಯಿದ್ದೆ. ತಿಂಡಿಗೆ ದೋಸೆ ಮಾಡೋಣ ಅಂದ್ಕೊಂಡೆ, ಬಟ್ ದೋಸೆ ಮಾಡೋಕ್ಕೆ ಟೈಮು ಆಗಲ್ಲ. ಮತ್ತು ದೋಸೆ ಮಾಡೋಕ್ಕೆ ಪಲ್ಯ ಮಾಡಬೇಕು, ಏನಾದರೂ ಚಟ್ನಿ ಚೆನ್ನಾಗಿರಲ್ಲ ದೋಸೆಗೆ ಅಂದ್ಬಿಟ್ಟು ಇಡ್ಲಿನೇ ಮಾಡೋಣ ಅಂದ್ಕೊಂಡೆ. ಇಡ್ಲಿಗೆ ಇಟ್ಟಿದ್ದೀನಿ. ಇಡ್ಲಿ ಇಟ್ಟು ನೆಕ್ಸ್ಟ್ ಚಟ್ನಿ ಮಾಡ್ಕೊಳ್ಳೋಣ ಅಂತ ರಾತ್ರಿ ಎಲ್ಲ ರೆಡಿ ಮಾಡಿದ್ದೆ. ಚಟ್ನಿ ಕಾಯಿ ಒಂದು ತುರ್ಕೊಂಡು ಬೆಳಗ್ಗೆ ಹಾಕ್ಕೊಂಡು ನೋಡ್ಬೋದು ಇಡ್ಲಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ. ಎಲ್ಲ ಪ್ಯಾಕ್ ಮಾಡ್ತಿದ್ದೆ, ಯಾಕೆಂದರೆ ಅವ್ರು ಡ್ಯೂಟಿಗೆ ಹೋಗ್ತಾಯಿದ್ರು ಮನೆಯವರು. ಅವ್ರಿಗೋಸ್ಕರ ಎಲ್ಲ ಪ್ಯಾಕ್ ಮಾಡಿ ಎಲ್ಲ ಕೊಟ್ಟು ಕಳಿಸ್ದೆ. ಮತ್ತು ಅವರಿಗೆ ಟೀ ಇಟ್ಕೊಟ್ಟೆ. ಟೀ ಕುಡಿದ್ರೆ ನಿದ್ದೆ ಬೇಗ ಬರೋಲ್ಲ ಅಂತ, ನಿದ್ದೆ ಎಲ್ಲ ಹೋಗ್ಬಿಡ್ಲಿ ಅಂತ ಟೀ ಇಟ್ಕೊಟ್ಟೆ. ನೆಕ್ಸ್ಟ್ ನಾನು ನೀರು ಕಾಯಿಸ್ಕೊಂಡು ಬಿಸಿನೀರು ಬಾಗಿಲು ನೀರೆಲ್ಲ ಹಾಕಿ ಬಂದು ಬಿಸಿನೀರಿಗೆ ಬಿಟ್ಟು ಹೋಗಿ ನೆಕ್ಸ್ಟ್ ಅದಕ್ಕೆ ನಿಂಬೆಹಣ್ಣು ಹಾಕ್ಕೊಂಡು ಬೆಳಗ್ಗೆ ಹೊತ್ತು ಕುಡಿತೀನಿ. ಚೆನ್ನಾಗಿರೋದೆ. ಬೆಳಗ್ಗೆ ಕುಡಿದ್ರೆ ಒಂಥರ ಒಳ್ಳೆಯದಾಗಿ ಅನಿಸುತ್ತೆ ಡೇ. ಅದಕ್ಕೋಸ್ಕರ ನೆಕ್ಸ್ಟು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಅದಕ್ಕೆಲ್ಲ ಮರ್ಚಿ ಮನೆಯೆಲ್ಲ ಕ್ಲೀನ್ ಮಾಡಿ ಮಾಡ್ತಾಯಿದ್ದೀನಿ. ಈ ವಿಡಿಯೋ ನಾನು ಇವಾಗಿಂದ ಸ್ಟಾರ್ಟ್ ಮಾಡ್ತಾ ಇರೋದು ವ್ಲಾಗ್ ಅನ್ನೋದು. ನಂದು ಹಳೆಯ ವ್ಲಾಗ್ ಇತ್ತು ಚಾನಲ್ಲು. ನಾನು ಬಿಟ್ಬಿಟ್ಟೆ ಅದನ್ನು, ಯಾಕೆ ನಾನು 10th ಏನೋ ಅನಿಸುತ್ತೆ ಆಗಲೇ ಸ್ಟಾರ್ಟ್ ಮಾಡಿ. ನಂಗೆ ತುಂಬ ಇಷ್ಟ ವ್ಲಾಗ್ ಮಾಡಬೇಕು ಅಂತ. ಬಟ್ ಈಗ ಅದನ್ನು ಮಾಡ್ಬೋದು ರೈಟ್ ಟೈಮ್ ಅಂತ ಅನ್ನಿಸ್ತು. ಏಕೆಂದರೆ ಒಬ್ಬಳೇ ಇರ್ತೀನಿ ಮನೇಲಿ. ನಂಗೆ ಬ್ಲಾಗ್ ಇವತ್ತು ಮಾಡಬೇಕು ಅಂತ ನೈಟ್ ದಿನ ನಿದ್ದೆನೇ ಬಂದಿಲ್ಲ, ನಿಜವಾಗಿ ಹೇಳ್ತಿದ್ದೀನಿ. ಏನು ಮಾಡ್ಬೋದು, ಏನು ಕಂಟೆಂಟ್ ಕೊಟ್ಟರೆ ಏನು ಇಷ್ಟ ಆಗುತ್ತೆ ಎಲ್ಲರಿಗೂ ಅಂತ. ಬಟ್ ಆದರೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಿಮಗೆ ಇಷ್ಟ ಆದರೆ ಅದೇ ನನಗೆ ಖುಷಿ. ಈಗ ಸಪೋರ್ಟ್ ಮಾಡಿ ನನಗೆ. ನೀವು ಹೇಗೆ ಸಪೋರ್ಟ್ ಮಾಡ್ಬೋದು ನನಗೆ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಆಗಬೇಕು. ಮತ್ತು ಫುಲ್ ವಿಡಿಯೋ ಸ್ಕಿಪ್ ಮಾಡ್ದಂಗೆ ನೋಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಸ್ಕಿಪ್ ಎಲ್ಲ ಮಾಡೋಕ್ಕೆ ಹೋಗ್ಬೇಡಿ, ಓಕೆನಾ. ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಪ್ಲೀಸ್, ಓಕೆನಾ. ಇಷ್ಟು ರಿಕ್ವೆಸ್ಟ್ ಮಾಡ್ಬೋದು ನಿಮ್ಮ ಹತ್ರ. ಇವತ್ತು ಸ್ಟಾರ್ಟ್ ಮಾಡಿದ್ದೀನಲ್ವಾ, ಇವತ್ತು ಎಲ್ಲ ಪೂಜೆ ಮಾಡೋಣ ಅಂದ್ಕೊಂಡು ಫುಲ್ಲೆಲ್ಲ ಕ್ಲೀನಿಂಗ್ ಎಲ್ಲ ಮಾಡಿಕೊಂಡು ಪೂಜೆ ಮಾಡಿ ಸ್ನಾನ ಎಲ್ಲ ಮಾಡ್ಕೊಂಡು ಪೂಜೆ ಮಾಡ್ತಾಯಿದ್ದೆ. ಬಟ್ ನನ್ನ ಫೇಸ್ ಎಲ್ಲೂ ರಿವೀಲ್ ಮಾಡಿಲ್ಲ ನಾನು. ಯಾಕೆ ಅಂದರೆ ನನ್ನ ಫೇಸ್ ನೀವು ನೋಡಬೇಕು ಅಂದರೆ ನಾನು ನೆಕ್ಸ್ಟ್ ವೀಡಿಯೋ ಅಪ್ಲೋಡ್ ಮಾಡ್ತೀನಿ. ನೆಕ್ಸ್ಟ್ ವೀಡಿಯೋ ಅಂದರೆ ಇವತ್ತೇ ಅಪ್ಲೋಡ್ ಮಾಡ್ತೀನಿ ಅದನ್ನು. ಅದು ನಿಮಗೆ ಶಾರ್ಟಲ್ಲಿ ಸಿಗುತ್ತೆ, ಶಾರ್ಟ್ ವೀಡಿಯೋಸಲ್ಲೇ. ನೀವು ನಮ್ಮ ಅಕೌಂಟ್ಗೆ ಹೋಗಿ ಸಬ್ಸ್ಕ್ರೈಬ್ ಆದರೆ ನಿಮಗದು ಡೈರೆಕ್ಟಾಗಿ ಬರುತ್ತೆ, ನೀವು ನೋಡ್ಬೋದು. ಅದು ಒಂದು ಚೆನ್ನಾಗಿದೆ ವಿಡಿಯೋ ಅಂತ ಹೇಳ್ಬೋದು. ಪೂಜೆ ಎಲ್ಲ ಮುಗಿಸ್ಕೊಂಡು ದೇವ್ರ ಹತ್ರ ಬೇಡ್ಕೊಂಡೆ, ದೇವರೇ ನನಗೆ ಒಳ್ಳೆ ಜ್ಞಾನ ಕೊಡು, ನಾನು ವೀಡಿಯೋಸ್ ಮಾಡೋಂಗೆ ಮಾಡು ಅಂತ. ಯಾಕೆಂದ್ರೆ ನಾನು ಒಂದು ದಿವಸ ಇದ್ದಿದ್ದು ಮೈಂಡು ಇನ್ನೊಂದು ದಿವಸ ಇರಲ್ಲ ವೀಡಿಯೋ ಮಾಡೋದಕ್ಕೆ. ಅದಕ್ಕೋಸ್ಕರ ಒಳ್ಳೆ